ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನಲ್ಲಿರುವ ತಗಡೂರು ಗ್ರಾಮವು ಐತಿಹಾಸಿಕ ಮತ್ತು ಧಾರ್ಮಿಕವಾಗಿ ಪ್ರಸಿದ್ಧವಾದ ಸ್ಥಳವಾಗಿದೆ. ಇಲ್ಲಿರುವ ತಗಡೂರಯ್ಯ ಮತ್ತು ಅಂಕನಾಥೇಶ್ವರ ಸ್ವಾಮಿ ದೇವಸ್ಥಾನಗಳಿಗೆ ತನ್ನದೇ ಆದ ಸುದೀರ್ಘ ಚರಿತ್ರೆ ಇದೆ. ತಗಡೂರಿನ ತಗಡೂರಯ್ಯ ಅಂದರೆ ಮಹದೇವಮ್ಮ ಅವರ ಮನೆ ದೇವರಾಗಿದ್ದಾರೆ. ಅಂಕನಾಥೇಶ್ವರ ಸ್ವಾಮಿ ದೇಗುಲವೂ ಕೂಡ ಇಲ್ಲಿರುವುದರಿಂದ ವಿಶೇಷವಾದ ಮಹತ್ವವೂ ಇದೆ. ಮೊದಲನೇದಾಗಿ ತಗಡೂರಯ್ಯ ಮತ್ತು ಅಂಕನಾಥೇಶ್ವರ ಸ್ವಾಮಿ ದೇವಸ್ಥಾನದ ಒಂದು ಮಾಹಿತಿ ಮತ್ತು ಇತಿಹಾಸ ಪುರಾಣವನ್ನು ನಾವು ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ಅಮೃತಧಾರೆ ಫೇಸ್ಬುಕ್ ಪೇಜನ್ನು ನೀವಿನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ. ಪ್ರತಿದಿನ ದೈವ ಮಾಹಿತಿ ಮತ್ತು ದೇವಸ್ಥಾನಗಳ ದರ್ಶನದ ವಿಡಿಯೋಗಳು ನಿಮ್ಮ ಮೊಬೈಲ್ನಲ್ಲಿ ಉಚಿತವಾಗಿಯೇ ಲಭ್ಯವಾಗುತ್ತೆ. ಹಾಗೂ ನಿಮ್ಮ ಜೀವನದಲ್ಲಿ ಇಂತಹ ಯಾವುದೇ ಸಮಸ್ಯೆಗಳಿದ್ದರೂ ಕೆಳಗಡೆ ಕಾಣುವಂತಹ ನಮ್ಮ ಗುರುಗಳ ನಂಬರಿಗೆ ಒಂದು ಕರೆ ಮಾಡಿ ಸಂಪೂರ್ಣವಾಗಿ ಪರಿಹಾರವನ್ನು ತುಂಬ ಚೆನ್ನಾಗಿಯೇ ನೀಡುತ್ತಾರೆ. ಇನ್ನು ಅಂಕನಾಥೇಶ್ವರ ಸ್ವಾಮಿ ಮತ್ತು ತಗಡೂರಯ್ಯ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ತಿಳಿಯೋದಾದರೆ, ದೇವಸ್ಥಾನದ ಮೂಲ ನಿರ್ಮಾಣವು ಹೊಯ್ಸಳ ಅಥವಾ ವಿಜಯನಗರದ ಕಾಲದ್ದು ಎಂದು ಹೇಳಲಾಗುತ್ತದೆ. ಸ್ಥಳೀಯ ಶಾಸನಗಳು ಹಾಗೂ ವಾಸ್ತುಶಿಲ್ಪದ ಆಧಾರದ ಮೇಲೆ ಇದನ್ನು ಕಾಣಬಹುದು. ಗರ್ಭಗುಡಿಯಲ್ಲಿರುವ ಪ್ರಧಾನ ದೇವತೆ ಶ್ರೀ ಅಂಕನಾಥೇಶ್ವರ ಶಿವಲಿಂಗ ರೂಪದಲ್ಲಿದ್ದಾರೆ. ಅಂಕನಾಥ ಎಂದರೆ ಭಕ್ತರು ಇಷ್ಟಾರ್ಥಗಳನ್ನು ಈಡೇರಿಸುವ, ಸಂಕಟಗಳನ್ನು ನಿವಾರಿಸುವ ಈಶ್ವರ ಎಂಬ ನಂಬಿಕೆ ಇದೆ. ಇದರ ಧಾರ್ಮಿಕ ಮಹತ್ವ: ಈ ದೇವಸ್ಥಾನವು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾದ ನಂಜನಗೂಡು ಶ್ರೀಕಂಠೇಶ್ವರ ಕ್ಷೇತ್ರದ ಪ್ರಮುಖ ಪರಿವಾರ ಉಪಕ್ಷೇತ್ರವೆಂದು ಕೂಡ ಹೇಳಲಾಗುತ್ತದೆ. ಮಹಾಶಿವರಾತ್ರಿ, ಕಾರ್ತಿಕ ಮಾಸ ಹಾಗೂ ವಾರ್ಷಿಕ ರಥೋತ್ಸವದ ಸಮಯದಲ್ಲಿ ಸಾವಿರಾರು ಭಕ್ತರು ಸೇರಿ ವಿಶೇಷ ಪೂಜೆ, ಅಭಿಷೇಕಗಳನ್ನು ಸಲ್ಲಿಸುತ್ತಾರೆ. ತಗಡೂರಯ್ಯ ಯಾರು? ಈ ತಗಡೂರಯ್ಯ ಎಂಬುದು ಈ ಗ್ರಾಮದ ಕಾವಲು ದೇವರು ಅಥವಾ ಮೂಲ ಸ್ಥಳೀಯ ಶಕ್ತಿಯಾಗಿ ಭಕ್ತರಿಂದ ಪೂಜಿಸಲ್ಪಡುತ್ತದೆ. ಪರಂಪರೆಯನ್ನು ನೋಡೋಣ. ಮೈಸೂರು ದಕ್ಷಿಣ ಭಾಗದಲ್ಲಿ ಸ್ಥಳೀಯ ಶಿವನ ರೂಪವನ್ನು ಅಥವಾ ಗ್ರಾಮವನ್ನು ಕಾಯುವ ಮುಖ್ಯ ದೇವರು ಅಯ್ಯ, ತಗಡೂರಯ್ಯ ಎಂಬ ಹೆಸರಿನಿಂದ ಭಕ್ತಿಯಿಂದ ಕರೆಯುವುದು ವಾಡಿಕೆ. ಇಲ್ಲಿ ಪೂಜೆ ಮಾಡುವಂತಹ ಅರ್ಚಕರು ದೇವಸ್ಥಾನದ ಮಹತ್ವವನ್ನು ಈ ರೀತಿಯಾಗಿ ಹೇಳಿದರು. ಕಾಶಿಯಿಂದ ಬಂದಂಥ ಅಂಕನಾಥೇಶ್ವರ ಅಂತ. ಎಲ್ಲಿಂದ? ಕಾಶಿಯಿಂದ ಬರ್ತಾ ಇರಬೇಕಾದ್ರೆ 7 ಜನ ಅಕ್ಕ ತಂಗರನ್ನ ಜೊತೆಯಲ್ಲಿ ಕರ್ಕೊಬತ್ತಾ ಇರಬೇಕಾದ್ರೆ ಆ ಕಡೆ ಬಂದು ಒಬ್ಬರು ಬಂಗಿ ಸೈತಿದ್ರು ಈ ಅಂಕನಾಥೇಶ್ವರು. ಆಗ ಒಬ್ಬ ತಂಗಿನ ಗೋನಹಳ್ಳಿ ಗೋನಹಳ್ಳಿ ತಂಗಿ ಅಲ್ಲಿ ಕೆಂಡ ತಗೊಬರಮ್ಮ ಅಂತ ಅಲ್ಲಿ ಮಾಂಸನ ಕುಯ್ತು ಅಡುಗೆ ಮಾಡಿದಾಗ ಅಲ್ಲಿ ಇದು ಮಾಡಿದಾಗ ಅದು ವಾಸನೆ ತೋದು ಬರೋಕ್ಕಾಗಲಿಲ್ಲ. ಅಲ್ಲಿ ಐಕ್ಯವಾಯಿತು. ಯಾಕಂದರೆ ಮುಟ್ಟಾಯ್ತಲ್ಲ, ಇದು ಮಾಮೂಲಿ ಸಸ್ಯಾಹಾರಿ ದೇವರು ಇದು. ಹೌದು, ಅಲ್ಲೋಗಿ ತಗೊಂಬಮ್ಮ ಬಂಗಿ ಸಾಯಕ್ಕೆ ನನಗೆ ಸುತ್ತಾಟನೆ ಮಾಡ್ಕೊಬತ್ತೀರಲ್ಲ, ಅಲ್ಲಲ್ಲಿ ಸ್ಥಾಪನೆ ಬತ್ತಿದ್ರು. ಗೋನಹಳ್ಳಿ ತಾಯಿ ಅಂತಾನೆ ಹೆಸರು. ಗೋನಹಳ್ಳಿ ತಾಯಿ ಅಂತ. ಇನ್ನು 6 ಜನಲ್ಲಿ ಇಲ್ಲಿ ಅಟ್ಟಿ ದೇವಮ್ಮ ಅಂತ, ಅದು ಅರ್ಧಮೂಡಿರೋದು. ಬಲ್ಕಲ್ ದೇವಮ್ಮ ಅಂತ ಊರೊಳಗಿದೆ, ತಂಗಿನೇ. ಅದು ಬಾನಹಳ್ಳಿಲಿ ಒಂದಿದೆ, ಅದಕ್ಕೂ ಬಾನಹಳ್ಳಿ ತಾಯಿ ಅಂತ ಕರ್ತಾರ. ಏನೋ ಕಾಳಿ ದೇವಸ್ಥಾನ ಅದು, ಅಲ್ಲೊಂದು. ಆಮೇಲೆ ಇಲ್ಲಿ ಮತ್ತೂರು ಉರ್ಕಾತೇಶ್ವರಿ 4. ಇನ್ನೂ 2 ಬಾನಹಳ್ಳಿ, ಉರ್ಕಾತಿ, ಗೋನಹಳ್ಳಿ, ಇಲ್ಲಿ ತಗಡೂರು ಒಂದು ನೆಲೆಸಿದ್ರು. ಆಮೇಲೆ 4 ಆಯ್ತಲ್ವಾ, ಇನ್ನೂ 3 ಜನ ಎಲ್ಲೆಲ್ಲ ಅಕ್ಕಪಕ್ಕದಲ್ಲಿ ನೆಲೆಸವ್ರೆ. ಒಟ್ಟಿನಲ್ಲಿ ಅದರ ಹೆಸರು ನನಗೆ ಸರಿಯಾಗಿ ಗೊತ್ತಿಲ್ಲ. ಅಕ್ಕಪಕ್ಕದಲ್ಲಿ ನೆಲೆಸವ್ರೆ 7 ಜನ ಒಟ್ಟಿಗೆ ಹಬ್ಬ ಆಗುತ್ತೆ. ಇಲ್ಲಿ ಫೆಬ್ರವರಿಲಿ ಆ ಹೆಣ್ಣು ದೇವ್ರದ್ದು ಹಬ್ಬ ಆಗುತ್ತೆ ಫೆಬ್ರವರಿ ಟೈಮಲ್ಲಿ. ಅಂಕನಾಥೇಶ್ವರಂದು ಮೊದಲು ಹಿಂದೆ ಕೊಂಡೆ ಆಯ್ತಿತ್ತು ಶಿವರಾತ್ರಿ ಟೈಮಲ್ಲಿ. ಆದರೂ ಇವರು ಮಾಡ್ತಿದ್ರು ಗಾನಕ ಸೆಟ್ಗಳು. ಅದನ್ನು ಕಾಂಪ್ಲಿಕೇಟೆಡ್ ಹಂಗೆ ರಾಜಕೀಯ ಎಲ್ಲ ಬಂದಮೇಲೆ ಆ ಕೊಂಡ ನಿಂತೋಗ್ಬಿಟ್ಟು ಎದುರಿಗೆ ಕೊಂಡ ಆಯ್ತಿತ್ತು ಇಲ್ಲಿ. ಈಗ ದೇವಸ್ಥಾನ ಕೆಲಸ ಸ್ಟಾರ್ಟ್ ಆಗಿದೆ. ಅರ್ಧ ಆಗಿದೆ. ಯಾಕೆ ನಿಂತೋಗಿದೆ ಅಂತಂದ್ರೆ 60-80 ಲಕ್ಷ ರೂಪಾಯಿ ಹಾಕಿ ಇಲ್ಲಿವರೆಗೆ ಮಾಡೋರೆ. ಇನ್ನು 65 ಲಕ್ಷ ರೂಪಾಯಿ ಇವಾಗ ಆಗಿದೆ. ಶ್ರಾವಣ ಮಾಸದಲ್ಲಿ ಇದಕ್ಕೆಲ್ಲ ಮಾಡಬೇಕು. ಇದನ್ನು ತೆಗಿತಾರೆ. ಸುತ್ತಾಳ್ತಾ ಎಲ್ಲ ತೆಗೆದು ಹಿಂದ್ಗಡೆ ಒಂದಂಕನ ಹೊಸ ಕಲ್ಲು ಹಾಕ್ತಾರೆ. ಇಲ್ಲಿ ಹಾಕಿದಾರೆ ಹಿಂದ್ಗಡೆ ಆ ಥರ. ಒಳಗಡೆ ಎಲ್ಲ ಇದೇ ಕಲ್ಲು ಇರುತ್ತೆ. ಹೋಗಿರೋದೆಲ್ಲ ಕಲ್ಲ ಇದು ಹೋಗಿದೆ, ತೆಗೆದಾಕ್ಬಿಟ್ಟು ಬೇರೆ ಹಾಕ್ತಾರೆ. ಈಗ ಸ್ಟಾರ್ಟ್ ಆಯ್ತದೆ. ಈಗ ಶ್ರಾವಣದ ಸ್ಟಾರ್ಟ್ ಆಯ್ತದೆ. ಈಗ ಆಲ್ರೆಡಿ ನಮ್ಮ ಮೇಲೆ ಪ್ರೆಜರ್ ಬಂದ್ಬಿಟ್ಟದೆ. ಈಗಾಗಲೇ ಸರ್ಕಾರ 65 ಲಕ್ಷ ರೂಪಾಯಿ ಕೊಟ್ಟದೆ.
ಉಳಿಕೆ ಇದಕ್ಕೆ ಮೊದಲು 85 ಲಕ್ಷ ರೂಪಾಯಿ ಆಗಿತ್ತು. ಒಂದು ಕಾಲ್ ಸಾಂಕ್ಷನ್ ಆಗಿ 1 ಕೋಟಿ ಒಂದು ಕಾಲ್ ಕೋಟಿ ಸಾಂಕ್ಷನ್ ಆಗಿತ್ತು. ಶಾಂಕ್ಷನ್ ಆಗಿ ಅಲ್ಲಿದೆಲ್ಲ ನಿಮ್ಮ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಅದಕ್ಕೆ ಮೂರು ಉದ್ದೇಶ ಆಗಿತ್ತು. ಸಾರಾಮಹೇಶ್ ಎರ್ತಳ ಆ ಸಾರಾಮಹೇಶ್ ಹಾಕಿದಾಗ 2 ಕೋಟಿ 2 ಕೋಟಿ ಆಗಿತ್ತು. ಇಲ್ಗ ತೆಗೆದು ಮಾಡಿಸಿ ಟ್ರಸ್ಟ್ ಅಲ್ಲ, ಗೌರ್ಮೆಂಟ್ಗೆ ಸೇರ್ಸ್ಕೊಂಡವ್ರೆ. ಅದನ್ನೇ ಕೊಟ್ಟು ಮಾಡಿಸಿ ಅಂದ್ರೆ ಅದ್ ನಾವು ಕೊಡಕ್ ಬರಲ್ಲ ಅಂತಂದ್ರು. ಅದು ಫಂಡ್ ಹೋಯ್ತು ಅದು. ಅದು ಕೊಡಕ್ ಬರಲ್ಲ ನಮ್ಗೆ. ಮುಜರಾಯಿ ಅದಕ್ಕೆ ನಾವು ಕೊಡಕ್ ಬರಲ್ಲ. ನೋಡೋಣ ಅದ್ರ ಫಂಡ್ ಬಂದು ಹಾಕಿ ಅವ್ರ ಅರ್ಧ ಹಾಕ್ಬಿಟ್ಬಿಟ್ಟಿದ್ರು. 800 ಶತಮಾನ ವರ್ಷದ ಹಿಂದೆನೇ ಹಳೆ ಕಟ್ಟಡ, ಸೇಮ್ ಕಟ್ಟಡ. ಮೊದಲು ಬರೋ ಮಣ್ಣಿನ ಮೇಲೆ ಕೂತಿತ್ತು. ಇವಾಗ ಅಲ್ಲಿವರೆಗೆ ಪಾಯ ತೆಗೆದು ಮಾಡೋರು, ಇಲ್ಲಿವರೆಗೆ ಬಿಗಿಯಾಗಿ ಮಾಡೋರು. ಇವಾಗ ಇದೇ ಕಲ್ಲು ಜೋಡಿಸಿರೋದು, ನಂಬರ್ ಹಾಕಿ ಇದೇ ಕಲ್ಲು ಜೋಡಿಸಿರೋದು. ಇದು ಮಾಡಿದ್ದು 4 ವರ್ಷ ಆಯ್ತು. ಇದು ನಿಂತು ಕೆಲಸ ನಿಂತು 2 ವರ್ಷ ಆಯ್ತು. 2 ವರ್ಷ ಕೆಲಸ ಮಾಡೋದು, ಹಂತವಾಗಿ 2 ವರ್ಷ ಕೆಲಸ ಮಾಡೋದು. ಇದು ಅವಾಗಲ್ದೇ ವಿಗ್ರಹನೇನು ಹಳೆ ವಿಗ್ರಹನೇ. ಇದು ತುಂಬಾ ಹಳೆ ಕಾಲದ ವಿಗ್ರಹನೇ. ಅದು ಶಿವನು ಹಳೆ ಕಾಲದ ವಿಗ್ರಹನೇ, ಇದು ವಿಗ್ರಹನೇ. ಇಲ್ಲೆಲ್ಲ ವಿಗ್ರಹಗಳಿದ, ಚಂಡಮಲ್ಲೇಶ್ವರ, ಗಣಪತಿ ಎಲ್ಲ ಇಲ್ಲಿ ರೂಮಲ್ಲಿವೆ. ಆಮೇಲೆ ರಾಜೇಂದ್ರ ಅಂತ. ಈ ದೇವಸ್ಥಾನದ ವಿಶೇಷ ಹೇಳಿದ ಹಾಗೆ ಜಾತ್ರೆ ಮತ್ತು ಆಚರಣೆ. ಪ್ರತಿ ವರ್ಷ ಜರುಗುವ ತಗಡೂರಯ್ಯನ ಹಬ್ಬ, ಜಾತ್ರೆ ಮಹೋತ್ಸವದಲ್ಲಿ ಸುತ್ತಮುತ್ತಲಿನ 10 ಹಳ್ಳಿಯ ಜನ ಸೇರುತ್ತಾರೆ. ತಂಬಿಟ್ಟು, ಆರತಿ, ಕೊಂಡ ಆಯುವುದು ಮತ್ತು ವಿಶೇಷ ಉತ್ಸವಗಳು ಇಲ್ಲಿನ ಪ್ರಮುಖ ಆಕರ್ಷಣೆ ಆಗಿದೆ. ಈ ತಗಡೂರಯ್ಯ ಗ್ರಾಮವು ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆಯಲ್ಲಿದೆ. ಪ್ರಧಾನ ದೇವತೆ ಅಂಕನಾಥೇಶ್ವರ. ವಾಸ್ತುಶಿಲ್ಪಕಲಾ ಅಂದರೆ ಗಂಗಾ, ಹೊಯ್ಸಳ ಹಾಗೂ ವಿಜಯನಗರದ ಶೈಲಿಯಲ್ಲಿ ಇದು ಪ್ರಭಾವಗೊಂಡಿದೆ. ಮಹಾಶಿವರಾತ್ರಿ, ವಾರ್ಷಿಕ ಜಾತ್ರೋತ್ಸವ ಮತ್ತು ಕಾರ್ತಿಕ ಸೋಮವಾರಗಳು ತುಂಬಾ ವಿಶೇಷ ದಿನಗಳು. ಇಲ್ಲಿ ಯಾರೇ ಬಂದು ಬೇಡಿಕೊಂಡರೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ತಗಡೂರಯ್ಯ ಸ್ವಾಮಿ ಅನುಗ್ರಹ ನಿಮ್ಮ ಮೇಲಿರಲಿ. ನೀವೇನಾದರೂ ತಗಡೂರಯ್ಯನ ಮತ್ತು ಅಂಕನಾಥೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದರೆ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇನ್ನಷ್ಟು ಮಾಹಿತಿ ನಿಮಗೆ ಗೊತ್ತಿದ್ದರೂ ಕೂಡ ಕಮೆಂಟ್ನಲ್ಲಿ ತಿಳಿಸಬಹುದು. ನಾಳೆ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಧನ್ಯವಾದ.